ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿ ವಿ ಕ್ರಿಯೇಷನ್ಸ್. ಬನ್ನಿ ನಾವಿವತ್ತು ಸಿಂಪಲ್ ಆಗಿರೋ ಹೊಸ ಡಿಸೈನನ್ನು ಕಲಿತ್ಕೊಳ್ಳೋಣ. 6 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 0.75 ತೊಗೊಂಡಿದ್ದೀನಿ. ಸೀರೆಗೆ ಮೊದಲಿಗೆ ನಾನಿಲ್ಲಿ ನೀಡಲಿಂದ 2 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸಲ ಲಾಕ್ ಮಾಡ್ಕೊಂಡ್ಮೇಲೆ 4 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 4 ಚೈನು ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಮತ್ತೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ನಾನು ರೌಂಡ್ ಬೀಡನ್ನು ಯೂಸ್ ಮಾಡಿದ್ದೀನಿ. 4 ಚೈನನ್ನು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್ ಆದಮೇಲೆ ನೀಡಲಿಂದ ದಾರಾನ ತಕ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೀಡಲ್ ಮೇಲೆ ದಾರ ತಗೊಂಡು ಹಿಂದೆ ನಾವು 4 ಚೈನ್ ಗ್ಯಾಪ್ ಇಟ್ಟಿರ್ತೀವಲ್ಲ ಆ ಗ್ಯಾಪಲ್ಲಿ ಕಂಬನ ಮಾಡ್ಕೊತಾ ಹೋಗಬೇಕು. ಇಲ್ಲಿ ನಾವು ಟೋಟಲಾಗಿ 5 ಅಥವಾ 6 ಕಂಬಗಳನ್ನು ಮಾಡ್ಕೋಬೇಕು. ಇದು ಲೀಪ್ ಶೇಪಲ್ಲಿ ಕಾಣಿಸುತ್ತೆ. ಇದು ತುಂಬ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಡಿಸೈನ್. ಇದು ನಾನೀಗ 3ನೇ ಕಂಬನ ಹಾಕ್ಕೊತಾ ಇದ್ದೀನಿ. ಟೋಟಲಾಗಿ 5 ಅಥವಾ 6 ಕಂಬಗಳನ್ನು ಹಾಕೋಬೇಕು. ಹಿಂದೆ ನಾವು 4 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ನಾವು 5 ಅಥವಾ 6 ಕಂಬಗಳನ್ನು ಮಾಡ್ಕೋಬೇಕು. ಕಂಬಗಳು ಆದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ನಾವು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಲಾಸ್ಟ್ ಕಂಬನ ಹಾಕ್ತಾಯಿದ್ದೀನಿ. ಎಳೆಗಳನ್ನು ತುಂಬ ಹುಷಾರಾಗಿ ತೊಗೋಬೇಕು. ಒಂದು ಎಳೆನೂ ಮಿಸ್ ಆಗದಂತೆ ನೀಟಾಗಿ ನೋಡ್ಕೊಂಡು ಹಾಕೋಬೇಕು. ಈಗ ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ 3 ಎಲೆಗಳನ್ನಾದರೂ ಮಾಡ್ಕೋಬೋದು ಅಥವಾ 5 ಎಲೆಗಳನ್ನಾದರೂ ಮಾಡ್ಕೋಬೋದು. 3 ಎಲೆ ಆದಮೇಲೆ ಒಂದು ಕುಚ್ಚು ಅಥವಾ 5 ಎಲೆ ಆದಮೇಲೆ ಒಂದೊಂದು ಕುಚ್ಚು ಕಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. 1 ಎಲೆ ಆದಮೇಲೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನು 3 ಚೈನ್ಗಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಚೈನ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಹಿಂದೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನಾನು ಕಂಬಗಳನ್ನು ಹಾಕ್ಕೊತೀನಿ. ಇದು ಫಸ್ಟ್ ಕಂಬ. ನೀಡಲ್ ಮೇಲೆ ದಾರ ತಗೊಂಡು ಹಿಂದೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಂದ ಮತ್ತೆ ದಾರಾನ ತೊಗೊಂಡು ಬಂದಾಗ 3 ಎಳೆ ಇರುತ್ತೆ. 3ನ್ನು 2 ಮಾಡ್ಕೋಬೇಕು. 2ನ್ನು 1 ಮಾಡ್ಕೊಂಡಾಗ ಕಂಬ ಆಗುತ್ತೆ. ಈ ರೀತಿ ಟೋಟಲಾಗಿ 5 ಕಂಬಗಳನ್ನು ಅಥವಾ 6 ಕಂಬಗಳನ್ನು ಮಾಡ್ಕೋಬೇಕು. ಗ್ಯಾಪ್ ಇರುತ್ತಲ್ಲ ಅವು ನೀಟಾಗಿ ಕಂಬಗಳು ಕೂರ್ತಾವಲ್ಲಿ. ನಾನಿಲ್ಲಿ 3 ಲೀಪ್ ಆದ ತಕ್ಷಣ ಒಂದು ಕುಚ್ಚನ್ನ ಕಟ್ಕೊತಾ ಇದ್ದೀನಿ. ಎಳೆಗಳನ್ನು ತುಂಬ ಹುಷಾರಾಗಿ ತಗೋಬೇಕು. ಒಂದು ಎಳೆ ಸ್ವಲ್ಪ ಮಿಸ್ ಆದ್ರೂ ಅದನ್ನು ಮತ್ತೆ ಬಿಚ್ಕೊಂಡು ಮತ್ತೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. 4 ಅಥವಾ 5, 6 ಕಂಬಗಳಾದಮೇಲೆ ಅದು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಇದನ್ನು ಲಾಕ್ ಅಂತಲೂ ಹೇಳ್ಬೋದು ಅಥವಾ ಸಿಂಗಲ್ ನಾಟ್ ಅಂತಲೂ ಹೇಳ್ತೀವಿ. ಆದಮೇಲೆ ಮತ್ತೆ ನಾನು ಇಲ್ಲಿ 3 ಚೈನ್ಗಳನ್ನು ತಗೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರಾನ ತಗೊಂಡು ಹಿಂದೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ. ಟೋಟಲಾಗಿ 5 ಅಥವಾ 6 ಕಂಬಗಳನ್ನು ಹಾಕೋಬೋದು. 5 ಹಾಕಿದರೆ ಸ್ವಲ್ಪ ಲೀಪ್ ಸಣ್ಣದಾಗಿ ಕಾಣಿಸುತ್ತೆ. 6 ಹಾಕ್ಕೊಂಡ್ರೆ ಲೀಪ್ ಮತ್ತೆ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ನಾನು ಇದೇ ರೀತಿಯಾಗಿ ಸಿಂಪಲ್ ಆಗಿರೋ ಬ್ಯೂಟಿಫುಲ್ ಡಿಸೈನ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ರೀಚ್ ಆಗ್ತವೆ. ಇಲ್ಲಿ ನಾನು ಟೋಟಲ್ ಮತ್ತೆ 5 ಅಥವಾ 6 ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 5 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. 5 ಕಂಬಗಳಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈಗ ನಾನು 3 ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. 3 ಎಲೆಗಳ ಆದಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 4 ಚೈನು ಯಾಕಂದರೆ ಇಲ್ಲಿ ನಾನು ಕುಚ್ಚು ಕಟ್ಕೊಳ್ಳೋದಕ್ಕೆ ಗ್ಯಾಪ್ ಬಿಡ್ತಾಯಿದ್ದೀನಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡ ನಂತರ ಮತ್ತೆ 3 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 1 2 3 3 ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್ ಆದಮೇಲೆ ಮತ್ತೆ ನಾನೊಂದಿಲ್ಲಿ ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ತುಂಬ ದೊಡ್ಡದಾಗೂ ಇರಬಾರ್ದು, ಪೂರ ಸಣ್ಣದಾಗೂ ಇರಬಾರ್ದು, ಮೀಡಿಯಮ್ ಸೈಜ್
ಬೀಡನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿದ ಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಹಿಂದೆ 4 ಚೈನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಕಂಬಗಳನ್ನು ಹಾಕೊತಾ ಹೋಗಬೇಕು. ಇದೇ ರೀತಿಯಾಗಿ ಸೀರೆ ಕೊನೆ ತನಕನೂ 3 ಎಲೆ ಆದಮೇಲೆ 4 ಚೈನ್ ಹಾಕಬೇಕು, ಅಲ್ಲಿ ಕುಚ್ಚು ಕಟ್ಟಬೇಕು. 3 ಎಲೆ ಹಾಕಬೇಕು, ಆಮೇಲೆ 4 ಚೈನ್ ಗ್ಯಾಪ್ ಬಿಟ್ಟು ಕುಚ್ಚು ಕಟ್ಟಬೇಕು. ಈ ರೀತಿಯಾಗಿ ಕಾಣಿಸುತ್ತೆ ಅದು. ನಾನಿಲ್ಲಿ ಮತ್ತೆ 4 ಚೈನ್ನ ಹಾಕೊತಾ ಇದ್ದೀನಿ ಕುಚ್ಚು ಕಟ್ಟೋದಕ್ಕೆ. 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ದಾರಾನ ಮೇಲೆ ತಗೊಂಡು ಕಟ್ ಮಾಡ್ಕೋಬೇಕು. ಅದು ಅಲ್ಲಿಗೆ ಲಾಕ್ ಆಗಿರುತ್ತೆ. ಈ ರೀತಿಯಾಗಿ ಕಾಣಿಸುತ್ತೆ ಈ ಡಿಸೈನು. ಕುಚ್ಚು ಕಟ್ಟಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು. ಇಳ್ಕಲ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೇಕ್ ಕೇರ್ ಆಲ್.